ಬೆಳಿಗ್ಗೆ ನೀವು ಕಾಸ್ಟ್ಯೂಮ್ ಹಾಕೊಂಡು ಲೊಕೇಶನ್ಗೆ ಹೋದ್ರೆ ನಿಮ್ಗೆ ವಾಪಸ್ ಕ್ಯಾರವನ್ ಅಲ್ಲೆಲ್ಲ ಮೇಲ್ ಇರುತ್ತೆ. ಅದಕ್ಕೆ ಬರ್ಬೇಕಂದ್ರೆ ಮತ್ತೆ ನೀವು 2 hours ಬೇಕು, 1 hour ಹೋಗಕ್ಕೆ 1 hour ಬರಕ್ಕೆ. ಸೊ ಬೆಳಿಗ್ಗೆ ಬಂದ್ರೆ ನಮ್ಗೆ ಅಲ್ಲೇ ತಿಂಡಿ ಅಲ್ಲೇ ಊಟ ಕಂಪ್ಲೀಟ್ ನಾವು ಶೂಟ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗೋದು. ಸೊ ಬೇಸಿಕಲಿ ಹೋಗಿ ರೀಚ್ ಆಗಿ ವಾಪಸ್ ಹೋಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಊರಲ್ಲಿ ಶೂಟ್ ಮಾಡ್ತಿದ್ರು 9 ಗಂಟೆ 10 ಗಂಟೆ ಆಗೋದು. ಬೆಳಿಗ್ಗೆ ಮತ್ತೆ ಪುನಃ ಬೆಳಿಗ್ಗೆ 3 ಗಂಟೆ 3:30 ಎದ್ದೇಳಬೇಕು ನಾವು, 4 ಗಂಟೆಗೆ ಹೊರಡ್ಬೇಕು ಅಲ್ಲಿಂದ. ಸೊ 5:05 ಬಂದ್ರೆ ಬೆಳಿಗ್ಗೆ ಎಲ್ಲರೂ ಮೇಕಪ್ ಹಾಕಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಶೂಟ್ ನಾವು ಗೋಲ್ಡನ್ ಆರ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ, ಅರ್ಲಿ ಇನ್ ದ ಮಾರ್ನಿಂಗ್, ಲೇಟ್ ಇನ್ ದ ಈವ್ನಿಂಗ್. ಸೊ ಲೇಟ್ ಡೇ ಫಾರ್ ನೈಟ್ ಸೀಕ್ವೆನ್ಸ್ ಗಳು ಅಂದ್ರೆ ನೈಟ್ ಅಲ್ಲೇ ಇರುತ್ತೆ. ಅದು ಶೂಟ್ ಮಾಡ್ಬೇಕಾದ್ರೆ ನಾವು ಅದನ್ನ ಡೇ ಫಾರ್ ನೈಟ್ ಅಲ್ಲಿ ಮಾಡ್ತೀವಿ, ಯಾಕಂದ್ರೆ ಇಡೀ ಕಾಡೆ ನಾವು ಲೈಟ್ ಮಾಡಕ್ಕಾಗಲ್ಲ. ಬಟ್ ವಿಜುವಲ್ ಬ್ಯೂಟಿ ಅದು ಬೇರೆನೆ ಇರುತ್ತೆ ಗೋಲ್ಡನ್ ಆರ್ಸ್ ಶೂಟ್ ಮಾಡಿದಾಗ. ಹಂಗಾಗಿ ಬಹಳ ಕಾಟ ಕೊಟ್ಟಿದೀವಿ ಇವರಿಗೆಲ್ಲ, ಅರ್ಲಿ ಮಾರ್ನಿಂಗ್ ಹೆವಿ ಹೆಕ್ಟಿಕ್. ಆಮೇಲೆ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ. ನೀವು ಒಂದ್ ಲೊಕೇಶನ್ ಅಂತೂ ಇವ್ರು ಹಾರ್ಸ್ ಮೇಲೆ ಇವ್ರು ಕೂತಿದ್ದಾರೆ. ಸೊ ಒಂದು ಸುತ್ತ ಮರಗಳು ಬರುತ್ತೆ, ಆ ಒಂದು ಟಾಪ್ ಆಂಗಲ್ ಇಂದ ಸ್ವಲ್ಪ ಸ್ಲೋಲಿ ಹಿಂಗ್ ಹೋಗ್ತಾ ಇರ್ತಾನೆ ಶಾರ್ಟ್. ಇವ್ರು ಕೂತಿರೋದು ಹಿಂದೆ ಸೋಲ್ಜರ್ಸ್ ಇರ್ತಾರೆ. ಅದು ನಮ್ಮ ಕೆರಾಡಿಲಿ ಶೂಟ್ ಮಾಡಿದ್ ನಾನು, ನಮ್ಮ ಊರಲ್ಲೇ. ಸೊ ಅಲ್ಲಿ ಹೆಂಗಿದೆ ಅಂತಂದ್ರೆ ನಾವು ನೀರಿಂದ ಮೇಲೆ ಹೋಗ್ತಿರ್ಲಿಲ್ಲ, ನೀವು ಲ್ಯಾಂಡ್ ಹಿಂಗ್ ಕಾಲಿಟ್ರೆ 50 to 100 ಲೀಚ್ ಒಟ್ಟಿಗೆ ಬಂದ್ಬಿಡೋದು ಸೀದಾ. ಅದು ಸೊ ಹಂಗಾಗಿ ಎಲ್ಲ ಅಲ್ಲೇ ನೀರಲ್ಲೇ ಇದ್ವಿ, ಮೇಲೆ ಹೋಗ್ತಿರ್ಲಿಲ್ಲ ಸೀದಾ. ಸೊ ಆತರ. ಸೊ ಅಂದ್ರೆ ಆ ಪ್ರಾಸೆಸ್ ತುಂಬಾ ಕಷ್ಟ ನಮ್ಗೇನಂತಂದ್ರೆ, ನಾನು ಅದೇ ಊರಲ್ಲಿ ಇದ್ದವನು. ಆ ಲೊಕೇಶನ್ ಒಂದಾನೊಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತದ್ದು. ಒಂದ್ ಕಾಲದಲ್ಲಿ ಅದೊಂದು ಬ್ಯೂಟಿಫುಲ್ ಸ್ಟೋರಿ ಅದು. ಸೊ ಅದೆಲ್ಲ ಗೊತ್ತು ನಮ್ಗೆ. ಆ ಊರ್ ಒಳಗಡೆ ನಾವು ಓಡಾಡ್ಕೊಂಡೆ ಇದ್ದವ್ರು, ನಮ್ಗೆ ಅಲ್ಲಿ ಯಾವ ಲೀಚ್ ಕಚ್ಚಿದ್ರು ಏನಾಗಲ್ಲ, ಅಲ್ಲಿ ಏನ್ ತಾಗದ್ರು ಏನಾಗಲ್ಲ. ಬಟ್ ಇವರು ಇಲ್ಲ ಬೆಂಗಳೂರಿಗೆ ಬಂದವ್ರಿಗೆ ಸೊ ಅದೊಂದು ತುಂಬಾ ಹೊಸ್ತು, ಆ ಭಯ ಆಗುತ್ತೆ ಎಲ್ಲ ಇದ್ರೂನು ಕೂಡ ಅಲ್ಲಿ ಹೆಂಗೆ ಅಂತ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ಇಡೀ ಟೀಮ್ ಜೊತೆಗೆ ಇವರು ಎಲ್ರು ತುಂಬಾ